ಹಾಂ, ನಮಸ್ಕಾರ ರೀ. ನಮಸ್ಕಾರ ಸರ್. ಯಾವ ಊರು ತಮ್ಮದು? ಸರ್ ಚಾಮರಾಜನಗರ. ಚಾಮರಾಜನಗರನ ಸರ್. ಇಲ್ಲಿ ಏನು ತೊಂದರೆಗೆ ಅಂತ ತೋರ್ಸಕ್ಕೆ ಬಂದ್ರಿ? ಸರ್ ಡಿಸ್ಕ್ ಬಲ್ಜ್ ಆಗೈತೆ, ಬ್ಯಾಕ್ ಪೇನು, ಬ್ಯಾಕ್ ಪೇನ್, ಕಾಲು ನೋವು ಬರ್ತದೆ. ಹೌದು. ಎಷ್ಟು ವರ್ಷದಿಂದ ಪ್ರಾಬ್ಲಮ್ ಇದೆ ಸರ್? 1.5 ವರ್ಷದಿಂದ. ಈಗ MRI ಮಾಡಿಸಿದ್ರಲ್ವಾ? ಇದರಲ್ಲಿ ನರ ಒತ್ತಿದೆ ಅಂತ ಹೇಳ್ತಾರೆ. ಇದೇ ರಿಪೋರ್ಟ್ ತಾನೆ? ಹೌದು ಸರ್. ಓಕೆ. ಈಗ ನಾನು ಮರ್ಮ ಚಿಕಿತ್ಸೆ ಮಾಡ್ತೇನೆ. ಮಾಡಿದ ಮೇಲೆ ನೋವು ಇರುತ್ತಾ ಇಲ್ಲ ಅಂತ ನಂಗೆ ಹೇಳಬೇಕು. ಸರಿನಾ? ಸ್ವಲ್ಪ ದಿಂಬು ಮೇಲೆ ಹಾಕೊಂಡು ಮೇಲೆ ಸ್ವಲ್ಪ ಕಾಲು ತೋರಿಸ್ರಿ. ಇಲ್ಲಿ ಕತ್ತೆ ನೋಡ್ರಿ. ಒಂದು ಬೆರಳು ಮೇಲೆ ಒಂದು ಬೆರಳು ಕೆಳಗಿದೆಯಾ? ಕೂಡಿಸ್ರಿ, ಸುಮ್ಮನೆ ಜೋಡಿಸ್ರಿ. ಈ ಕಡೆ ಕೆಳಗಿದೆ, ಹೌದಾ? ಇದು ಮೇಲಿದೆ, ಕರೆಕ್ಟಾ? ಇದ್ರ ಅರ್ಥ ಏನಪ್ಪಾ ಅಂದ್ರೆ ನಿಮ್ದು ಕಾಲು ಎರಡು ಸಮ ಇಲ್ಲ. ಟೇಬಲ್ ಅಂತ ಲೆವೆಲ್ ಇದೆಯಾ? ಕರೆಕ್ಟ್ ಇರ್ತಾನೆ? ನಾನು ಹೇಳಿ ಕೆಲಸ ಮಾಡಲಿಲ್ಲ. ನಿಮ್ದು ದೇಹದ ಭಾರ ಒಂದೇ ಕಾಲ ಮೇಲೆ ಬೀಳ್ತಾ ಇದೆ. ಹಂಗೆ ಬಿದ್ದಾಗ ಏನಾಗುತ್ತೆ, ಒಂದೇ ಕಡೆ ಬಿದ್ದು 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 ಅಲೈನ್ಮೆಂಟ್ ಪ್ರಾಬ್ಲಮ್ ಆಗುತ್ತೆ. ಸ್ಪೈನಲ್ ಕಾಲಮಲ್ಲಿ ವ್ಯತ್ಯಾಸ, ಡಿಸ್ಕ್ ಬಲ್ಜ್. ಈಗ ನಿಮಗೆ L4, L5, S1 ಡಿಸ್ಕ್ ಬಲ್ಜ್ ಅಂತ ಹೇಳಿದ್ದಾರೆ. ಆಪರೇಷನ್ ಮಾಡೋದು ಅಂತ ಹೇಳಿದ್ದಾರೆ. ಕರೆಕ್ಟ್ ಅಲ್ಲ? ಮೈ ಬೂಸ್ಕೊಡ್ರಿ, ಆರಾಮಾಗಿದೆ. ಟಿಫಿನ್ ಮಾಡಿದಿರ ಅವರಿಗೆ? ಹೌದು ಸರ್. ಎಲ್ಲ ತರ ಮೆಡಿಸಿನ್ಸ್ ಎಲ್ಲ ಯೂಸ್ ಮಾಡಾಯ್ತಾ ಸರ್? ಆಯುರ್ವೇದಿಕ್ ಹೋಗಿ ಕಟ್ಟಿ ಬಸ್ತಿ ಮಾಡಿದ್ರಾ? ಮಾಡಿಸಿದೆ. ಮತ್ತೆ ಮಾಡಿಸಿ ಮತ್ತೆ ಸ್ಟೀಮ್ ತಗೊಂಡಿದ್ದೆ. ಅದರಿಂದ ಏನು ಹೆಲ್ಪ್ ಆಗಿಲ್ಲ. ಎಷ್ಟು ವಯಸ್ಸೀಗ? ಸರ್ 31. ಶರ್ಟ್ ಮೇಲೆ ಮಾಡ್ರಿ. ಬಲಗಾಲ ಮೇಲೆ ಎತ್ರಿ, ಬಿಡ್ರಿ. ಎಡಗಾಲ ಬಿಡ್ರಿ, ಬಲಗಾಲ ಬಿಡ್ರಿ, ಎಡಗಾಲ ಸರಿ. ಬ್ಯಾಟ್ರಿ ಸಾಕು. ಶರ್ಟ್ ಕೆಳ ಬಿಡ್ರಿ. ಇದನ್ನ ಮಕ್ಕಳು ಕಟ್ಕೊಂಡು ಉಲ್ಟಾ ಮಾಡೋದು. ಆ ಕಡೆ ಮಕ್ಕಳೇ ಕೈ ಮೇಲೆ ತಗೊಳ್ರಿ. ಮೈ ದೋಸ್ಬಿಡ್ರಿ. ಈ ಕೈಯು ಈ ಕಾಲು ಮೇಲೆತ್ತಿ. ಈ ಕೈ. ಹಾ, ಈ ಕಾಲು ಬಿಡ್ರಿ. ಇದು ಮೇಲೆತ್ತಿ ಬಿಡ್ರಿ. ಇದು ಮೇಲೆತ್ತಿ. ಏನು ಹಿಂಸೆ ಆಗ್ತಿದೆ ನಿಮಗೆ? ಇಲ್ಲಲ್ಲ, ಆರಾಮಾಗಿರ್ಬೋದಲ್ಲ. ಬಿಡಿ. ಕಷ್ಟ ಆದ್ರೆ ಹೇಳ್ತೀನಿ. ಬಿಡ್ರಿ ಸರ್. ಆ ಕಡೆ ತಿರ್ರಿ. ಕೈ ಕಟ್ರಿ. ಸ್ವಲ್ಪ ಕೈ ಕಟ್ರಿ. ಮೇಲಿನ ಕಾಲು ಮಡಚ್ರಿ, ಕೆಳಗಿನ ಕಾಲು ಚಾಚಿ. ಇದು ಚಾಚಿ, ಇದು ಚಾಚಿ, ಇದು ಮಡಚಿ. ಕೆಳಗಿನ ಇದನ್ನಷ್ಟೇ ಚಾಚಿ, ಇದನ್ನ ಚಾಚಿ, ಇದನ್ನ ಮಡಚ್ರಿ. ಹಾಗೆ ಉಸಿರು ತಗೊಳ್ರಿ. ಬಿಡ್ರಿ. ತಗೊಳ್ರಿ ಉಸಿರು. ಬಿಡ್ರಿ. ನನ್ನ ಕಡೆ ತಿರುಗಿ.
ಬಿಡ್ರಿ. ಮೇಲೆ ಸರಿ. ಈಗ ಇಲ್ಲಿ ನೋಡ್ರಿ, ಮಾರ್ಕ್ ಕಾಣ್ತಾ ಅಲ್ಲೇ ಮಾಡಿದ್ದು, ಈಗ ಜೋಡಿಸಿ. ಇದು ಲೆವೆಲ್ ಆಗಿದೆ, ಹೌದಾ? ಇದು ಲೆವೆಲ್ ಆಯ್ತು ಅಂದ್ರೆ ನಿಮ್ಮ ದೇಹದ ಭಾರ ಎರಡು ಕಾಲ ಮೇಲೆ ಸಮನಾಗಿ ಬೀಳ್ತಾ ಇದೆ. ಹಂಗೆ ಸಮನಾಗಿ ಬಿದ್ದಾಗ ಆ ಕಡೆ ಈ ಕಡೆ ಚರ್ಕಲ್ಲ. ಗಾಡಿದು ಕಾರಿಂದು ವೀಲ್ ಅಲೈನ್ಮೆಂಟ್ ತಪ್ಪಿತ್ತು. ಅಲೈನ್ಮೆಂಟ್ ಆದ್ಮೇಲೆ ಟೈರ್ ಸರಿಯಲ್ಲ. ಅರ್ಥ ಆಯ್ತು? ಇದು ಹಿಂಗೆ ಇರ್ಬೇಕು ಅಂದ್ರೆ ನೀವು ಯಾವತ್ತೂ ಇನ್ ಡೈರೆಕ್ಟ್ ಹೇಳ್ಬಾರ್ದು. ಹಿಂಗ್ ಮಲ್ಕೊಳ ಮಕ್ಕಳಾಗಿ ಕೈ ಕೆಳಗೆ ಯಾವಾಗಲೂ ಹಿಂಗೆ ಇದಾವೆ. ನೆಕ್ಸ್ಟ್ ಹಿಂಗೆ ಕೈ ಎತ್ರಿ, ಆ ಕಡೆ ಸ್ಟ್ರೈಟ್ ಮಾಡ್ತೀವಿ. ಬಿಡಿಸಿ ಕೈ. ಈಗ ಅದೆರಡು ಜೋಡಿಸಿದ್ರೆ ಅಲ್ಲೆವೆಲ್ಲ ಐತ ಅಲ್ಲಿ ಲೆವೆಲ್ ಇದೆಯಾ? ಈಗ ಇಲ್ಲಿ ಬಿಡಿಸಿ. ಇದೇನು ಸೆಟ್ ಆಯ್ತು? ಕಾಲಾದ್ರೂ ನಾನು ಮುಟ್ಟಿದ್ದೀನಿ, ಕೈ ಮುಟ್ಟಿದ್ದೀನ, ಅಲ್ಲಿ ಸೆಟ್ ಆದ ತಕ್ಷಣ ಇದು ಸೆಟ್. ಈಗ ವಾಕ್ ಮಾಡ್ರಿ, ಸೊಂಟನಾಗಿರಲ್ಲ. ಹಿಂಗ್ ನಡಿಬೇಕು, ಯಾವಾಗಲೂ ಬಗ್ಗೆ ನಡಿಬೇಕು. ಸೊಂಟ ನೋವಿದೆಯಾ? ಕಾಲು ಮಾತ್ರ ಇದೆ, ಸೊಂಟ ನೋವಿಲ್ಲ. ಹೇಳ್ರಿ, ಸೊಂಟ ನೋವಿದೆಯಾ? ಕಾಲು ನೋವು. ನಾನು ಏನೋ ಇಂಜೆಕ್ಷನ್ ಮಾಡಿದ್ನ, ಆಯಿಂಟ್ಮೆಂಟ್ ಹಚ್ಚಿದ್ನ, ಏನಿಲ್ಲ. ಹೆಂಗ್ ಸೊಂಟ ನೋವು ಕಮ್ಮಿ ಆಯ್ತು? ಅಲ್ಲಿ ಸೆಟ್ ಆಯ್ತು. ಇನ್ನು ಮೇಲೆ ನಾನು ಹೇಳ್ದಂಗೆ ಇಷ್ಟು ದಿವಸ ರಕ್ತಪಂಚರ್ ಆಗಿಲ್ಲ. ನಾನು ಹೇಳ್ದಂಗೆ ಎಕ್ಸರ್ಸೈಸಸ್, ನಾನು ಹೇಳ್ದಂಗೆ ಪಥ್ಯ ಮೇಂಟೈನ್ ಮಾಡ್ಕೊಂತ ಹೋಗಂಗೆ ಅದು ವೀಕ್ ಆಗಿರೋದು ಸ್ಟ್ರೆಂತ್ ಕೊಡ್ತಾ ಇನ್ನು ಜೋರಾಗಿ ವಾಕ್ ಮಾಡಿ. ಮೈ ಲೂಸ್ ಬಿಟ್ಟು ವಾಕ್ ಮಾಡಿ. ಪಾರ್ಟ್ನೇ ವಾಕ್ ಮಾಡ್ತೀನಿ ಅನ್ನೋ ಫೀಲ್, ಭಯ ಬೇಡ. ಅದೇ ಸರ್, ಸೊಂಟ ನೋವು ಏನಿಲ್ಲ, ಸೊಂಟ ಕಾಲು ಮಾತ್ರ ಕಾಲು ಮಾತ್ರ ಇದೆ. ಅದಕ್ಕೆ ನಾನು ಹೇಳ್ದಂಗೆ ಫಾಲೋ ಮಾಡ್ತೀನಿ. ಇದು ನಮ್ಮ ಚಿಕಿತ್ಸೆ. ಓಕೆ, ಇನ್ಮೇಲೆ ಬೆಲ್ಟ್ ರೆಗ್ಯುಲರ್ ಹಾಕಬಾರ್ದು. ಎಲ್ಲೋ ಪ್ರಯಾಣ ಭಾಳ ಮಾಡೋದಾದ್ರೆ ಮಾತ್ರ ಭಾರ ಎನ್ನಿಸುತ್ತೆ ಸೇರಿ.